ಓಂ ಬುಧಾಯ ನಮಃ. ಈ ವಿಡಿಯೋ ನಿಮಗೆ ಬಂದಿದೆ ಅಂದರೆ ಇದು ಸುಮ್ಮನೆ ಬಂದಿಲ್ಲ. ಬುಧನ ಶಕ್ತಿ ಈಗ ನಿಮ್ಮ ಗೊಂದಲಕ್ಕೆ ಉತ್ತರ ಕೊಡೋಕ್ಕೆ ಬಂದಿದೆ. ನಮಸ್ಕಾರ ಪ್ರಿಯ ಮಿಥುನ ರಾಶಿಯವರೇ. ಫೆಬ್ರವರಿ 2026 ನಿಮ್ಮ ಜೀವನದಲ್ಲಿ ಮಾತು, ಮನಸ್ಸು ಮತ್ತು ನಿರ್ಧಾರ ಇವುಗಳನ್ನು ಪರೀಕ್ಷೆ ಮಾಡೋ ತಿಂಗಳು. ಇದು ಯಾವುದೋ ಒಂದು ಭವಿಷ್ಯ ಹೇಳೋ ವಿಡಿಯೋ ಅಲ್ಲ. ಇದು ನಿಮ್ಮೊಳಗಿನ ಬುದ್ಧಿನ ಸರಿಯಾದ ದಾರಿಯಲ್ಲಿ ನಡೆಸುವಂಥ ಒಂದು ಆತ್ಮ ಮಾರ್ಗದರ್ಶನ. ನೀವು ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊತೀನಿ. ನಿಮ್ಮ ಮನಸ್ಸು ಸದಾ ಓಡ್ತಾ ಇದೆಯಾ? ಒಂದೇ ಸಮಯದಲ್ಲಿ ಅನೇಕ ಯೋಚನೆಗಳು ಬರ್ತಾ ಇದೆಯಾ? ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಮನಸ್ಸು ಹಿಂಜರಿಯುತ್ತಾ? ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಾಟಿದರೆ ನೀವು ನಿಜವಾದ ಮಿಥುನ ರಾಶಿಯವರು ಅಂತ ಅರ್ಥ. ಮಿಥುನ ರಾಶಿಯವರ ಅಧಿಪತಿ ಬುಧ ಗ್ರಹ. ಬುದ್ಧಿ ಮತ್ತು ಮಾತು, ಕಲಿಕೆ ಇವುಗಳ ನಿಮ್ಮ ಶಕ್ತಿಯಾಗಿ ನಿಂತಿದ್ದಾನೆ. ಆದರೆ ಒಂದೇ ಸಮಯದಲ್ಲಿ ಹೆಚ್ಚು ಯೋಚನೆ ಮಾಡಿದ್ರೆ ಅದೇ ಒಂದು ನಿಮ್ಮ ಬಂಧನವಾಗುತ್ತೆ. ಬಲವಾದ ವಾಕ್ಯ ಏನಂತಂದರೆ, ಮಿಥುನ ರಾಶಿಯವರು ಸಮಸ್ಯೆನ ಅಜ್ಞಾನವಾಗಿ ತಗೊಂಡಿದ್ದೀರಾ. ಹಾಗೆ ಮಾಡಬಾರ್ದು. ಅತಿಯಾದ ಯೋಚನೆ ನಿಮಗೆ ದುರಾಭ್ಯಾಸ ಆಗಿದೆ. ನೀವು ಅದನ್ನು ಬಿಟ್ಟಿದ್ದಲ್ಲಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಫೆಬ್ರವರಿ 2026 ಒಟ್ಟಾರೆ ಶಕ್ತಿ ನಿಮಗೆ ಹೇಳಬೇಕಂತಂದರೆ, ಈ ತಿಂಗಳು ನಿಮ್ಮ ಕೈಗಳಲ್ಲಿ ಎಲ್ಲ ಸಾಧನಗಳಿದೆ. ಆದರೆ ಯಾವುದೋ ಒಂದು ದಾರಿನ ನೀವು ಗಟ್ಟಿಯಾಗಿ ಹಿಡಿದು ನಿಂತಿದ್ದೀರಾ. ನಾನು ಇದೇ ದಾರಿನಲ್ಲಿ ಹೋಗ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡಬೇಕು. ಅಲ್ಲಿ ಫಲ ಸಿಗ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ದಾರಿನ ಬದಲಾವಣೆ ಮಾಡಿ ಮುಂದೆ ಸಾಗಬೇಕು ಅಂತ. ಬಲವಾಗಿರುವಂತಹ ವಾಕ್ಯನ ನಿಮ್ಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸ್ಪಷ್ಟತೆ ಇದ್ದರೆ ಸಾಲಲ್ಲ. ನೀವಲ್ಲಿ ಎಷ್ಟು ಶಕ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆ ಉತ್ತರ ಸಿಗ್ತಾ ಇದೆಯಾ ನೋಡಿ. ಸ್ಪಷ್ಟತೆ ಜೊತೆಗೆ ಶಕ್ತಿ ಸರಿಯಾದ ದಾರಿಗೆ ಹರಿಬೇಕು. ನಿಮ್ಮ ವೃತ್ತಿ ಮತ್ತು ಶಿಕ್ಷಣದಲ್ಲಿ ಈ ತಿಂಗಳು ನಿಮಗೆ ಮಾತು ಮತ್ತು ನಿಮಗೆ ಭವಿಷ್ಯನ ಕೊಡ್ತಾ ಇದೆ ಅಂತ ಬರ್ತಾ ಇದೆ. ಬೋಧನೆ ಅಂದರೆ ಟೀಚಿಂಗ್ ಫೀಲ್ಡಲ್ಲಿರೋರಿಗೆ, ಬರವಣಿಗೆ ಫೀಲ್ಡಲ್ಲಿರೋರಿಗೆ, ವ್ಯಾಪಾರದಲ್ಲಿರೋರಿಗೆ, ಮಾತುಕತೆಗೆ ಸಂಬಂಧ ಇರೋ ಥರ ಅಂದರೆ ಕಾನ್ವರ್ಸೇಷನ್ಗೆ ಸಂಬಂಧ ಇರೋ ಥರ ಕೆಲಸಗಳಲ್ಲಿ ಮುನ್ನಡೀತಿರೋರಿಗೆ ಒಳ್ಳೆಯ ಬೆಳವಣಿಗೆ ಕಾಣಿಸ್ತಾ ಇದೆ. ಒಂದೇ ಸಮಯದಲ್ಲಿ 10 ಕೆಲಸ ಮಾಡಬೇಡಿ. ಯಾವುದಾದ್ರೂ ಒಂದು ಕೆಲಸನ ಅಟ್ ಎ ಟೈಮ್ ತೊಗೊಂಡು ಆ ಕೆಲಸನ ಅಚೀವ್ ಮಾಡಲಿಕ್ಕೆ ನೋಡಿ. ಒಂದು ಗುರಿ ಹಿಡಿದ್ರೆ ಬುಧನ ಶಕ್ತಿ ನಿಮ್ಮ ಜೊತೆ ನಿಲ್ಲುತ್ತೆ. 16 ಕಡೆ ನಿಮ್ಮ ಗಮನನ ಹರಿಸ್ತಾ ಇದ್ದರೆ ನಿಮಗೆ ಆ ಕ್ಷಣದಲ್ಲಿ ಬರಬೇಕಾಗಿರುವಂತಹ ರಿಸಲ್ಟ್ ಬರೋದು ಕಷ್ಟ ಆಗ್ಬೋದು. ಹಣಕಾಸಿನ ವಿಚಾರವಾಗಿ ಹಣ ಬರುತ್ತೆ, ಆದರೆ ನಿಲ್ತಾ ಇಲ್ಲ. ಅದು ನಿಮಗೆ ಹಂಗೆ ಅನ್ನಿಸ್ತಾ ಇದೆ. ಯೋಚನೆ ಮಾಡಿ. ಖರ್ಚುಗಳನ್ನು ಮಾಡೋಕ್ಕೆ ಮುಂಚೆ ಪ್ರಾಪರ್ ಪ್ಲ್ಯಾನ್ ಮಾಡಿಕೊಂಡು ಮನಸ್ಸಿಗೆ ಒತ್ತಡ ಅಂದರೆ ಸ್ಟ್ರೆಸ್ ಹಾಕದೇನೆ ನಿಮ್ಮ ಖರ್ಚುಗಳನ್ನು ನೀವು ಮಾಡಬೇಕು. ಅಗತ್ಯವಿಲ್ಲದ ಖರ್ಚು ಮಿಥುನ ರಾಶಿಯವರ ಶಾಂತಿಯನ್ನು ಕದೀತಾ ಇದೆ. ಆ ಥರ ಆಗೋಕ್ಕೆ ಖಂಡಿತ ಬಿಡಬೇಡಿ. ಏನು ಖರ್ಚು ಮಾಡ್ತಾ ಇದ್ದೀರಾ ಪ್ರಾಪರ್ ಪ್ಲ್ಯಾನ್ ಮಾಡಿ. ಎಷ್ಟು ಖರ್ಚು ಮಾಡಬೇಕು ಎಲ್ಲದನ್ನ ಯೋಚನೆ ಮಾಡಿ. ಸ್ಟ್ರೆಸ್ ಬೇಡ. ಪ್ರೇಮ ಮತ್ತು ಫ್ಯಾಮಿಲಿಗೆ ಸಂಬಂಧಪಡೋ ರೀತಿಯಲ್ಲಿ ಫೆಬ್ರವರಿ 2026 ಮಿಥುನ ರಾಶಿಯವರಿಗೆ ಮಾತಿನಿಂದ ನಿಮ್ಮ ಪ್ರೀತಿನ ಶುರು ಮಾಡ್ತಾ ಇದ್ದೀರಾ. ನೀವು ಸ್ವಲ್ಪ ಆದಷ್ಟು ಮೌನದಿಂದ ಇದ್ದಷ್ಟು ಒಳ್ಳೆಯದು. ಅಂದರೆ ಕಠಿಣವಾಗಿರೋ ಮಾತುಗಳು ನಿಮಗೆ ನೋಯಿಸ್ತಾ ಇದೆ ಅಂತ ಬರ್ತಾ ಇದೆ. ಎಷ್ಟು ಪ್ರೀತಿಯಿಂದ ನಡ್ಕೊತೀರೋ ಅಷ್ಟು ನಿಮ್ಮ ಪ್ರೀತಿ ಪಾತ್ರನ ನೀವು ಸುಖವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಬೋದು. ನಿಮ್ಮ ಮಾತು ಔಷಧಿ ಆಗಬೇಕು ಹೊರತು ವಿಷ ಆಗಬಾರ್ದು. ಈ ತಿಂಗಳು ನೀವು ಇದನ್ನು ತುಂಬ ಗಮನದಿಂದ ನಿಮ್ಮ ಪ್ರೀತಿ ಪಾತ್ರನ ನೋಡ್ಕೊಳ್ಬೇಕು. ದಾಂಪತ್ಯ ಜೀವನದಲ್ಲಿ ಸ್ಪಷ್ಟ ಮಾತುಕತೆ ಇದ್ದಾಗ ಅಷ್ಟೇ ಸಂಬಂಧ ಗಟ್ಟಿಯಾಗಿರುತ್ತೆ ಅಂತ ಬರ್ತಾ ಇದೆ. ಮನಸ್ಸು, ಮಾತು ಎಲ್ಲದೂ ಕೂಡ ತುಂಬ ಶುದ್ಧವಾಗಿರಲಿ. ಮನಸ್ಸಿನ ಮಾತನ್ನ ಮನಸ್ಸಲ್ಲೇ ಇಟ್ಕೊಳ್ಳೋದು ಬೇಡ. ಮೌನಕ್ಕೂ ಮಾತಿಗೂ ತುಂಬಾ ಬ್ಯಾಲೆನ್ಸ್ ಇದ್ದಷ್ಟು ನಿಮ್ಮ 2026 ಫೆಬ್ರವರಿ ತುಂಬ ಚೆನ್ನಾಗಿರುತ್ತೆ. ಆಧ್ಯಾತ್ಮಿಕವಾಗಿ ಮಾರ್ಗದರ್ಶನ ಏನು ಹೇಳೋಣ ಅನ್ನೋದಾದರೆ, ನಿಮ್ಮ ಆತ್ಮಕ್ಕೆ ಬೇಕಾಗಿರೋದು ತೀರ ಸ್ಪೀಡ್ ಅಂದರೆ ವೇಗ ಅಲ್ಲ, ಶಾಂತಿ ಬೇಕು. ಮನಸ್ಸು ನಿಧಾನವಾಗಿ ಯೋಚನೆ ಮಾಡಿದ್ರೆ ಜೀವನ ಸರಿಯಾಗಿ ಸಾಗುತ್ತೆ. ಈ ತಿಂಗಳು ನೀವು ಪ್ರತಿದಿನ 11 ಸಾರ್ತಿ ಒಂದು ಮಂತ್ರವನ್ನು ಪಠಣೆ ಮಾಡಬೇಕು. ಈ ಮಂತ್ರದಿಂದ ನಿಮಗೆ ಆದಷ್ಟು ಎನರ್ಜಿ ಬರುತ್ತೆ ಬುಧನದ್ದು. ಓಂ ಬ್ರಾಂ ಬ್ರೀಂ ಬ್ರೌಂ ಸೌಂ ಬುಧಾಯ ನಮಃ ಅಥವಾ ಓಂ ಬುಧಾಯ ನಮಃ ಈ ಮಂತ್ರ ಕೂಡ ನಿಮಗೆ ವರ್ಕ್ ಆಗುತ್ತೆ. 11 ಸಾರ್ತಿ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳಿ. ಪ್ರತಿದಿನ ಹೇಳ್ಕೊಂಡ್ರೂ ನಡೆಯುತ್ತೆ, ಅಥವಾ ನೀವು ಪರ್ಟಿಕ್ಯುಲರಾಗಿ ಬುಧವಾರ ಹೇಳ್ಕೊತೀನಿ ಅಂತಂದ್ರೂ ಕೂಡ ತೊಂದರೆ ಇಲ್ಲ. ನಿಮಗೆ ಫೆಬ್ರವರಿ 2026 ಒಳ್ಳೆಯ ಬಣ್ಣ ಯಾವುದು ಅಂದರೆ ಹಸಿರು ಮತ್ತು ಆಕಾಶ ನೀಲಿ. ಶುಭ ಸಂಖ್ಯೆಗಳು 5, 14, 23. ಶುಭ ದಿನಾಂಕಗಳು 5, 9, 14, 18 ಮತ್ತು 23. ಶುಭ ದಿನ ಬುಧವಾರ. ರಕ್ಷಕ ಶಕ್ತಿ ಶ್ರೀ ವಿಷ್ಣು.
ಮಿಥುನ ರಾಶಿಯವರೇ, ಈ ಮಾತು ನಿಮ್ಮ ಮನಸ್ಸಿಗೆ ತಟ್ಟಿದೆ ಅನ್ನೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಬುಧಾಯ ನಮಃ ಅಂತ ಬರೆಯೋದನ್ನು ಮರಿಬೇಡಿ. ಮಿಥುನ ರಾಶಿಯವರೇ, ನಿಮ್ಮ ಶಕ್ತಿ ನಿಮ್ಮ ಮಾತಿನಲ್ಲಿದೆ. ಆದರೆ ನೆನಪಿರಲಿ, ಮನಸ್ಸಿನಲ್ಲಿರುವಂತಹ ಶಾಂತಿ ಮಾತಲ್ಲೂ ಇರಬೇಕು. ಯಾರ ಮೇಲೂ ಕಠೋರವಾಗಿ ಮಾತಾಡ್ಲಿಕ್ಕೆ ಹೋಗ್ಬಿಡಿ. ಬುಧನ ಆಶೀರ್ವಾದ ನಿಮ್ಮ ಮೇಲೆ ಬೇಕು ಅನ್ನೋದೇ ಆದರೆ ಶಾಂತಿಯುತವಾಗಿ ಎಲ್ಲ ಸಮಯ ಸಂದರ್ಭಗಳಲ್ಲಿ ನಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಮಿಥುನ ರಾಶಿಯವರೇ, ಭಗವದ್ಗೀತೆಯ ಸಂದೇಶ ನಿಮಗಾಗಿ. ಕರ್ಮ ಮಾಡು, ಫಲದ ಆಸೆ ಬಿಡು, ಮನಸ್ಸನ್ನು ನಿಯಂತ್ರಣವಾಗಿಟ್ಕೊಳ್ಬೇಕು. ತನ್ನನ್ನೇ ತಾನು ಗೆದ್ದೋನಷ್ಟೇ ಯೋಧ ಅಥವಾ ವೀರ ಆಗೋದು. ಮಿಥುನ ರಾಶಿಯವರಾದಂಥ ನೀವು, ನಿಮ್ಮ ಸಮಸ್ಯೆ ಏನು ಗೊತ್ತಾ? ನೀವು ಕರ್ಮ ಮಾಡೋ ಮೊದಲು ಫಲದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸು ಭವಿಷ್ಯದಲ್ಲಿ ಓಡ್ತಿರುವಾಗ ನಿಮ್ಮ ಶಕ್ತಿ ವರ್ತಮಾನದಿಂದ ಜಾರಿ ಹೋಗ್ತಾ ಇದೆ. ಈ ತಿಂಗಳು ನಿಮ್ಮ ಕೆಲಸಕ್ಕೆ ಶ್ರದ್ಧೆಯಿಂದ ನೀವು ಮಾಡಿದ್ದೇ ಆಯಿತು ಅಂದರೆ ಫಲದಲ್ಲಿ ನಿಮಗೆ ಯಾವುದೇ ಥರ ಕೊರತೆ ಇರೋದಿಲ್ಲ. ಅದನ್ನು ಭಗವಂತ ತುಂಬ ನಿರಾಕಾರವಾಗಿ ನಿಮಗೆ ಕೊಟ್ಟೇ ಕೊಡ್ತಾನೆ. ಫಲ ಬಿಡಿಸಿದಾಗ ಶಕ್ತಿ ಆಗುತ್ತೆ. ಫಲನ ನೀವು ಗಟ್ಟಿಯಾಗಿ ಹಿಡಿದು ನನಗೆ ಬೇಕೇ ಬೇಕು ಅಂತ ಹಠವಾಗಿಡಿದ್ರೆ ನಿಮಗದು ತೊಂದರೆ ಕೊಡುತ್ತೆ. ಅತಿಯಾದ ಯೋಚನೆ ಬೇಡ. ನಿಮ್ಮ ಬಂಧನ ಆಗೋಗಿದೆ ಅದನ್ನು ಬಿಟ್ಟು ಕರ್ಮದಲ್ಲಿ ನೀವು ಯೋಚನೆ ಮಾಡದೆ ನಿಮಗೆ ಬಂದಿರುವಂತಹ ಕೆಲಸಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡೋಕ್ಕೆ ಟ್ರೈ ಮಾಡಿ. ಬುಧನ ಶಕ್ತಿ ನಿಮ್ಮ ಮೇಲೆ ಬೆಂಬಲವಾಗಿ ಬರುತ್ತೆ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಕಮೆಂಟನ್ನು ಬರೀಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.